ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ದಪ್ಪವಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಶುಂಠಿ, ಹಾಗೆಯೇ 15ರಿಂದ 20 ಇಲ್ಕಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಗರಂ ಮಸಾಲ ಅಂದರೆ 4ರಿಂದ 5 ಲವಂಗ, 2 ಪೀಸಷ್ಟು ಚಕ್ಕೆ, 1 ಟೀ ಸ್ಪೂನಷ್ಟು ಸೋಂಪು, 5ರಿಂದ 6 ಗೋಡಂಬಿ, 1 ಟೀ ಸ್ಪೂನಷ್ಟು ಮೆಣಸು, 2 ಏಲಕ್ಕಿ, 1 ಟೀ ಸ್ಪೂನಷ್ಟು ಗಸಗಸೆ. ಇವಿಷ್ಟು ಪದಾರ್ಥಗಳನ್ನು ನಾನು ಎಷ್ಟು ಅಳತೆ ಹೇಳಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಿಷ್ಟು ಪದಾರ್ಥಗಳನ್ನು ಇವಾಗ ಈರುಳ್ಳಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ನೋಡ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಲೈಟಾಗಿ ಚೇಂಜ್ ಆಗಿದೆ. ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಖಾರಕ್ಕೆ ತಕ್ಕಷ್ಟು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೊತೀನಿ. ಇವಿಷ್ಟು ಮಸಾಲೆಗಳನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಪ್ಯಾನ್ ಎಷ್ಟು ಬಿಸಿ ಇದೆಯೋ ಅಷ್ಟರಲ್ಲೇ ಫ್ರೈ ಆಗುತ್ತೆ, ಸಾಕು. ಇವಿಷ್ಟನ್ನು ತಣ್ಣಕ್ಕಾದ್ಮೇಲೆ ರುಬ್ಕೊಂಬರೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟ್ಕುಡಿಸಿ, ಒಗ್ಗರಣೆಗೆ ಸುಮಾರು 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, 2 ಎಸಳಷ್ಟು ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ, ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಒಂದೇ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾವೀಗ ಮಾಡ್ತಿರುವಂಥ ಎಗ್ ಗ್ರೇವಿಗೆ ಮೊಟ್ಟೆ ಜೊತೆಗೆ ಆಲೂಗಡ್ಡೆ ಹಾಕಿ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸುಮಾರು 3 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಒಂದು ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ. ಈಗ ಮಸಾಲೆ ಹಾಕಿದ್ಮೇಲೆ ಇದಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಸೇರಿಸ್ಕೊಂಡು ಒಂದು ಗ್ರೇವಿ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾವು ಮಾಡ್ತಿರುವಂಥ ಈ ಎಗ್ ಗ್ರೇವಿ ಚಪಾತಿ, ರೈಸ್, ರೊಟ್ಟಿ, ಮುದ್ದೆ ಯಾವುದ್ರ ಜೊತೆಗಾದರೂ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಜೊತೆ ಕೂಡ ತಿನ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಲಿಡ್ ಕವರ್ ಮಾಡಿ ಇಟ್ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ಒಂದು 6 ಮೊಟ್ಟೆಯನ್ನು ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿಟ್ಟಿರುವಂಥ ಮೊಟ್ಟೆನ ಈ ಗ್ರೇವಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಏನಾದರೂ ಬೇಕನ್ಸಿದ್ರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಕೋಬೋದು. ಮೊಟ್ಟೆ ಹಾಕಿದ್ಮೇಲೆ ಒಂದು ಲಿಡ್ ಕವರ್ ಮಾಡಿಬಿಟ್ಟು 2ರಿಂದ 3 ನಿಮಿಷ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಮಸಾಲೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳಿ ಬೆಂದಿರೋಂಥ ಮೊಟ್ಟೆ. ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗ್ರೇವಿಗೆ ಟ್ವಿಸ್ಟ್ ಕೊಡೋದಕ್ಕೋಸ್ಕರ ಒಂದು 3 ಮೊಟ್ಟೆಯನ್ನು ಈ ರೀತಿಯಾಗಿ ಒಡೆದು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಈ ಯೆಲ್ಲೋ ಕಲರ್ ಇರುತ್ತಲ್ವ ಯಾಕ್ ಪದಾರ್ಥ, ಇದನ್ನು ಮೊದಲಿಗೆ ಹಾಕ್ಕೊಂಬಿಡೋಣ ಗ್ರೇವಿಗೆ. ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ಳಿ, ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಬೇಡಿ. ಈಗ ಈ ವೈಟ್ ಇರುತ್ತಲ್ವ ಎಗ್ ವೈಟ್ಸು ಮೇಲಿಂದ ಈ ರೀತಿಯಾಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಳ್ಳಿ, ಡ್ರಾಪ್ಸ್ ಥರ. ಈ ರೀತಿ ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮೊಟ್ಟೆ ಹಾಕಿದ್ಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ. ಒಂದು ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಸಿಮ್ ಫ್ಲೇಮ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಬಿಡಿ. 2 ನಿಮಿಷ ಆದಮೇಲೆ ತೆಗೆದು ನೋಡೋಣ. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಮೊಟ್ಟೆನ ಹಾಗೆ ಡೈರೆಕ್ಟಾಗಿ ಸೇರಿಸಿರ್ತೀವಲ್ವ, ಬೆಂದಿದೆಯೋ ಇಲ್ವೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ನಾವು ಹಾಕಿದಂಥ ಎಲ್ಲೋ ಪಾರ್ಟ್ ಏನಿದೆ ಮೊಟ್ಟೆದು ಅದು ಬೆಂದಿದೆ, ನಾವು ನೋಡ್ಬೋದು. ನೋಡಿ, ಇದು ವೈಟ್ ಕಲರ್ದು ಏನು ಹಾಕಿದ್ವಿ. ಈ ರೀತಿಯಾಗಿ ಬೇಯಿಸಿಟ್ಟಿರುವಂಥ ಮೊಟ್ಟೆ ಜೊತೆಗೆ ಡೈರೆಕ್ಟಾಗಿ ಒಡೆದು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಮ್ಮ ಬಿಸಿ ಬಿಸಿ ಎಗ್ ಮಸಾಲ ಗ್ರೇವಿ ರೆಡಿಯಾಗಿದೆ, ಅದು ನಾಟಿ ಸ್ಟೈಲ್ನಲ್ಲಿ. ನಾನಿವತ್ತು ಇದ್ರ ಜೊತೆಗೆ ವೈಟ್ ರೈಸ್ ಇಟ್ಕೊಂಡಿದ್ದೀನಿ. ನೀವು ಮುದ್ದೆ ಕೂಡ ಸರ್ವ್ ಮಾಡ್ಕೋಬೋದು. ಯಾವುದ್ರ ಜೊತೆಗೆ ಬೇಕಾದ್ರೂ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ಮರೀದಿರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಫ್ರೆಂಡ್ಸ್, ನಮ್ಮ ನಾಟಿ ಸ್ಟೈಲ್ ಎಗ್ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ. ನಮ್ಮಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕಾಳು, ಬೇಳೆ ಹಾಗೂ ಕಪ್ಪು ಕವಣೆ ಅಕ್ಕಿಯನ್ನ ಬಳಸ್ಕೊಂಡು ಬ್ಲ್ಯಾಕ್ ರೈಸ್ ಮಾಲ್ಟ್ ಅನ್ನ ತಯಾರಿಸ್ತೀವಿ. ಬಾಡಿಯನ್ನ ಸ್ಟಿಫ್ ಆಗಿ ಇಟ್ಕೊಳ್ಳೋಕೆ, ಚರ್ಮ ಕೂದಲು ಆರೋಗ್ಯವಾಗಿ ಇರೋದಕ್ಕೆ ಆಗಿನ ಕಾಲದಲ್ಲಿ ಬರೀ ರಾಜ ರಾಣಿಯರು ಮಾತ್ರ ಈ ಬ್ಲ್ಯಾಕ್ ರೈಸ್ ಅನ್ನ ಬಳಸ್ತಿದ್ರಂತೆ. ಆದ್ರೆ ಈಗ ನೀವು ಕೂಡ ಸುಲಭವಾಗಿ ಈ ಬ್ಲ್ಯಾಕ್ ರೈಸ್ ಇಂದ ಮಾಡಿದಂತ ಮಾಲ್ಟ್ ಅನ್ನ ಕುಡಿಬಹುದು. ಪ್ರತಿದಿನ ಬ್ಲ್ಯಾಕ್ ರೈಸ್ ಮಾಲ್ಟ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಎಕ್ಸ್ಟ್ರಾ ಫ್ಯಾಟ್ ಅನ್ನ ರಿಮೂವ್ ಮಾಡಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಚರ್ಮ ಫಿಲಿಂ ಹೀರೋಯಿನ್ ತರ ಪಳ ಪಳ ಅನ್ಬೇಕಾ? ಕೂದಲು ಚೆನ್ನಾಗಿ ಬೆಳಿಬೇಕಾ? ಹಾಗಾದ್ರೆ ನಮ್ಮಲ್ಲಿ ದೊರೆಯುವಂತ ABC ಮಾಲ್ಟ್ ಅನ್ನ ನೀವು ತಗೋಬಹುದು. ರಿಯಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಕ್ಯಾರೆಟ್, ಬೀಟ್ರೂಟ್, ಆಪಲ್ ಅನ್ನ ಬಳಸ್ಕೊಂಡು ನಾವು ಈ ABC ಮಾಲ್ಟ್ ಅನ್ನ ತಯಾರಿಸಿದೀವಿ. ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇದ್ರೆ, ರಕ್ತ ಕಮ್ಮಿ ಇದ್ರೆ ಕೂಡ ಈ ABC ಮಾಲ್ಟ್ ಅನ್ನ ತಗೋಬಹುದು. ಪ್ರತಿದಿನ ಮಕ್ಕಳಿಗೆ ಒಂದು ಹೆಲ್ತಿ ಡ್ರಿಂಕ್ ಆಗಿ ಸಹ ಕೊಡ್ಬೋದು. ಫ್ರೆಂಡ್ಸ್, ಹಾಗೇನೆ ನಮ್ಮಲ್ಲಿ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಜೊತೆಗೆ ಹರ್ಬಲ್ ಡಿಟಾಕ್ಸ್ ಗ್ರೀನ್ ಟೀ ಸಹ ದೊರೆಯುತ್ತೆ. 15ಕ್ಕೂ ಹೆಚ್ಚು ಗಿಡ ಮೂಲಿಕೆಗಳನ್ನ ಬಳಸಿ ದಶಾಂಗಂ ಸಾಂಬ್ರಾಣಿ ಪುಡಿಯನ್ನು ಸಹ ನಾವು ತಯಾರಿಸ್ತೀವಿ. ಸೊ ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಅನ್ನು ಕೊಟ್ಟಿರ್ತೀನಿ. ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪ್ರಾಡಕ್ಟ್ಸ್ ಅನ್ನ ನೀವು ಆರ್ಡರ್ ಮಾಡ್ಕೋಬಹುದು. ಈ ದಶಾಂಗಂ ಸಾಂಬ್ರಾಣಿ ಪುಡಿ ಮನೆಯಲ್ಲಿ ಹಾಕೋದ್ರಿಂದ ಮನೆಗೆ ಯಾವುದೇ ತರ ಕೆಟ್ಟ ದೃಷ್ಟಿ ತಗಲಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಹಾಗೆಯೇ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಮನೆಯಿಂದ ಹೊರಗೆ ಹಾಕಿ ಪಾಸಿಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡಿ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಇರುವಂತಹ ಯಾವುದೇ ತರದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುತ್ತೆ.